ನಮಸ್ತೆ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಎಲ್ಲರೂ ಚೆನ್ನಾಗಿರಿ. ಇವತ್ತಿನ ಮಿನಿ ಬ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಸ್ನೇಹಿತರೆ. ಏನು ಮಾಡ್ತಾಯಿದ್ದೀನಿ ಅಂದರೆ, ನಾನು ಇದು ಈರುಳ್ಳಿ ಬೋಂಡ ಮಾಡ್ತಾಯಿದ್ದೀನಿ. ನನ್ನ ಮಗ ಈರುಳ್ಳಿ ಬೋಂಡ ಮಾಡಿಕೊಡಮ್ಮ ಅಂತ ಹೇಳಿದರು. ಅದಕ್ಕೆ ಮಾಡಿಕೊಡೋಣ ಅಂತ ಎಲ್ಲ ಹಚ್ಕೊಂಡ್ಬಿಟ್ಟು ಎಲ್ಲ ತಯಾರಿ ಮಾಡ್ಕೊಂಡಿದ್ದೀನಿ. ಇವಾಗ ಕಲಿಸ್ಕೊತಾ ಇದ್ದೀನಿ, ಎಲ್ಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ತೇಲಿಸ್ಬೇಕು. ಇವಾಗ ಎಣ್ಣೆನೂ ಕಾದಿದೆ, ಆವಾಗಲೇ ಎಣ್ಣೆ ಇಟ್ಟಿದ್ದೆ, ಕಾದಿದೆ. ಇವಾಗ ಈರುಳ್ಳಿನ ಕಟ್ ಮಾಡಿ ನಾನು ನೀಟಾಗಿ ಎಲ್ಲ ಆವಾಗಲೇ ಕಲಿಸ್ಕೊಂಡಿಟ್ಟಿದ್ನಲ್ಲ, ಇವಾಗ ತೇಲಿಸ್ತಾ ಇದ್ದೀನಿ. ನನಗೂ ಹುಷಾರಿಲ್ಲ ಫ್ರೆಂಡ್ಸ್, ತುಂಬ ಸುಸ್ತಾಗ್ತಿತ್ತು. ಏನು ಮಾಡೋಣ, ಮನೇಲಿ ಕೆಲಸ ಮಾಡೋರು ಯಾರೂ ಇಲ್ಲ, ನಾನೇ ಮಾಡಬೇಕೆಲ್ಲ ಅಡುಗೆನೂ. ಅದಕ್ಕೆ ಏನಾದ್ರೂ ಹುಷಾರಿಲ್ಲ ಅಂತ ಅಂದ್ರೂ ಎಲ್ಲ ಕೆಲಸ ನಾವೇ ಮಾಡಬೇಕು. ನಮ್ಮಿಂದ ತಪ್ಪುತ್ತಾ ಮನೆ ಕೆಲಸ, ಅದಕ್ಕೆ ಮಾಡ್ತಾಯಿದ್ದೀನಿ. ರುಚಿಕರವಾದ ಈರುಳ್ಳಿ ಬೋಂಡ ತಯಾರಾಯಿತು. ಚೆನ್ನಾಗಿ ಬಂದಿದೆ. ಈ ವಿಡಿಯೋ ನೋಡೋಕ್ಕಿಂತ ಮುಂಚೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಆಗಿ, ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ಮತ್ತು ಆಲೂಗಡ್ಡೆ ಬಜ್ಜಿ ಬೋಂಡ ಮಾಡೋಣ ಅಂತ, ನಮ್ಮ ಕಡೆ ಬಜ್ಜಿ ಅಂತಾರೆ. ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಅದನ್ನು ನೀಟಾಗಿ ಹಚ್ಕೊಂಡು ಇಟ್ಟಿದ್ದೀನಿ. ಕ್ಲೀನಾಗಿ ಕಟ್ ಮಾಡಿದ್ದೀನಿ. ಈರುಳ್ಳಿ ಬೋಂಡ ಆಯಿತು. ಸ್ವಲ್ಪ ಇಟ್ಟಿದ್ದೀನಿ, ಅದಕ್ಕೆ ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಕಟ್ ಮಾಡಿ ಇಟ್ಟಿದ್ದೀನಿ. ಅದು ಮಾಡಿಬಿಡೋಣ ಅಂತ. ಚೆನ್ನಾಗಿ ಬಂದಿದೆ, ತುಂಬ ಚೆನ್ನಾಗಿ ಬಂದಿದೆ. ಆಲೂಗಡ್ಡೆ ಬೋಂಡ ಮಾಡೋಣ ಅಂತ ಇವಾಗ ಮಾಡಬೇಕು ಫ್ರೆಂಡ್ಸ್. ಇದಾದಮೇಲೆ ಅದೇ ಮಾಡ್ತೀನಿ ನೋಡಿ. ಆಮೇಲೆ ಚೆನ್ನಾಗಿರುತ್ತೆ, ಇದೂ ತಿನ್ನೋಕ್ಕೆ ಒಂಥರ ಹೆಲ್ದಿ ಫುಡ್ ಥರನೇ ಇರುತ್ತೆ, ಚೆನ್ನಾಗಿರುತ್ತೆ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ. ಯಾಕಂದರೆ ಆಲೂಗಡ್ಡೆ ಬೋಂಡ ಅಂದರೆ ಅದರಲ್ಲಿ ಇದಿರಲ್ವಲ್ಲ, ಮೆಣಸಿನ್ಕಾಯಿ ಇರಲ್ಲ. ಅವ್ರಿಗೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಗೆ ಇದೇ ಮಾಡಿಕೊಡ್ಬೇಕು. ಒಬ್ಬೊಬ್ರು ಮಕ್ಕಳು ಈರುಳ್ಳಿ ಬೋಂಡದಲ್ಲಿ ನಾವು ಮೆಣಸಿನ್ಕಾಯಿ ಹಾಕಿರ್ತೀವಿ, ಅವರು ಜಾಸ್ತಿ ತಿನ್ನಲ್ಲ, ತಕ್ಕೊಡಮ್ಮ ಅಂತ ಅಂತಿರ್ತಾರೆ. ಅದಕ್ಕೆ ಇದು ಸ್ವಲ್ಪ ಮಾಡೋಣ ಅಂತ ಇದು ಮಾಡ್ತಾಯಿದ್ದೀನಿ. ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಇದು ಆಲೂಗಡ್ಡೆ ಬೋಂಡ. ಕಲಸಿಟ್ಟಿದ್ದೀನಿ. ಅದಾಗಿದ ತಕ್ಷಣ ಆಲೂಗಡ್ಡೆ ಬೋಂಡ ಮಾಡೋಣ. ಸ್ವಲ್ಪ ಉಪ್ಪು ಮತ್ತು ನಾನು ಖಾರದ ಪುಡಿ ಹಾಕ್ಕೊತೀನಿ, ಸೋಡಾ ಹಾಕ್ಕೊತೀನಿ, ಸ್ವಲ್ಪ ಖಾರದ ಪುಡಿ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇಡಬೇಕು ಸ್ವಲ್ಪ ಹೊತ್ತು. ನೋಡಿ, ಆಲೂಗಡ್ಡೆ ಬೋಂಡ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ. ಅವಾಗವಾಗ ಮಾಡ್ತಾಯಿರ್ತೀನಿ ಮನೇಲಿ ಬಜ್ಜಿ ಬೋಂಡ. ತುಂಬ ಚೆನ್ನಾಗಿ ಮಾಡ್ತೀಯಮ್ಮ, ಮಾಡಿಕೊಡು ಅಂತಿರ್ತಾರೆ. ಮಾಡ್ತಾಯಿರ್ತೀನಿ. ಮಕ್ಕಳಿಗೂ ತುಂಬ ಇಷ್ಟ ಆಗುತ್ತೆ. ಸಂಜೆ ಟೈಮಲ್ಲಿ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈ ಮಿನಿ ಬ್ಲಾಗ್ ನಿಮ್ಗೆ ಇಷ್ಟ ಆದರೆ ಎಲ್ಲರೂ ಸಪೋರ್ಟ್ ಮಾಡಿ, ಎಲ್ಲ ವಿಡಿಯೋಸ್ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರ ಸಹಕಾರ, ಪ್ರೀತಿ, ವಿಶ್ವಾಸ ಇದ್ದರೆ ನಾವು ಮುಂದೆ ಹೋಗೋಕ್ಕೆ ಸಾಧ್ಯ. ಅದಕ್ಕೆ ಹೇಳ್ತಾ ಇದ್ದೀನಿ, ಎಲ್ಲರೂ ಸಪೋರ್ಟ್ ಮಾಡಿ. ನನಗೆ ಫೋನ್ ಬರ್ತಿದೆ. ವಿಡಿಯೋ ವಾಯ್ಸ್ ಕೊಡಬೇಕಾದ್ರೂ ಫೋನ್ ಬರುತ್ತೆ, ಲೈವಲ್ಲಿ ಹೋಗ್ಬೇಕಾದ್ರೂ ಫೋನ್ ಬರುತ್ತೆ, ಏನು ಮಾಡೋಕ್ಕಾಗಲ್ಲ. ಈರುಳ್ಳಿ ಬೋಂಡ ರೆಡಿಯಾಗಿದೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಆಲೂಗಡ್ಡೆ ಬಜ್ಜಿನೂ ಆಯಿತು. ಎಲ್ಲ ಕೆಲಸ ಮುಗೀತು. ಖಾರದ ಮಂಡಕ್ಕಿ ಅಂತ ಮಂಡಕ್ಕಿನ ಒಗ್ಗರಣೆ ಹಾಕಿ ಇಟ್ಟಿದ್ದೀನಿ. ಅದ್ರ ಮೇಲೆ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ. ಸಂಜೆ ಟೈಮಲ್ಲಿ ಕಾಫಿ ಟೀ ಮೇಲೆ
ತುಂಬ ಚೆನ್ನಾಗಿರುತ್ತೆ. ಎಲ್ಲರೂ ಮನೇಲಿ ಮಾಡ್ಕೊಂಡು ತಿನ್ನಿ. ಒಂದು ಸ್ವಲ್ಪ ಹಿಟ್ಟು ಉಳಿತು, ಅದಕ್ಕೆ ಮೂರು ಮೆಣಸಿನ್ಕಾಯಿ ಮಾಡ್ತಾಯಿದ್ದೀನಿ ಲಾಸ್ಟಿಗೆ. ಎಲ್ಲರೂ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ನೆಕ್ಸ್ಟ್ ಮಿನಿ ಬ್ಲಾಗಲ್ಲಿ ಸಿಗೋಣ. ನೆಕ್ಸ್ಟ್ ಬ್ಲಾಗಲ್ಲಿ ಎಲ್ಲರೂ ಸಪೋರ್ಟ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ ಹೇಗಿದೆ ಬಜ್ಜಿ ಬೋಂಡ ಅಂತ. ಥ್ಯಾಂಕ್ ಯು.